ಇಲ್ಲಿ ಈ ಒಂದು ಚುನಾವಣೆಯಲ್ಲಿ ಬೆಂಗಳೂರಿನ ಉತ್ತರ ಇರ್ಬೋದು, ಬೆಂಗಳೂರಿನ ಸೆಂಟ್ರಲ್ ಇರ್ಬೋದು, ಕೇಂದ್ರದ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ದಕ್ಷಿಣ ಕ್ಷೇತ್ರ ಇರ್ಬೋದು. ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು JDS ಮತ್ತು BJP ಪಕ್ಷದ ಎರಡೂ ಪಕ್ಷಗಳ ನಾಯಕರು ಮತ್ತು ಕೆಳಹಂತದ ಕಾರ್ಯಕರ್ತರ ಒಂದು ವಿಶ್ವಾಸದೊಂದಿಗೆ 4 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ನಾವೇನು ಮಾಡ್ಕೊಂಡಿದ್ದೇವೆ. ಇವತ್ತು ಒಟ್ಟಾರೆ ಇವತ್ತು ನಾವೆಲ್ಲ ಒಂದು ಸಂದೇಶ ಈ ದೇಶಕ್ಕೆ ಈಗಾಗಲೇ ಏನು ದೇಶದ ಜನತೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅವಶ್ಯಕತೆ ಇದೆ. ಈ ದೇಶಕ್ಕೆ ಒಂದು ಸ್ಟೇಬಲ್ ಗೌರ್ಮೆಂಟ್ ತರಬೇಕು ಅಂತಕ್ಕಂಥದ್ದು ಮತ್ತು ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಅದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ನಾಡಿನ ಜನತೆಯ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಏನು ಒಂದು ಎರಡೂ ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆಯಿಂದ ನಾವೇನು ಹೊರಟಿದ್ದೇವೆ. ಒಂದು ಸಂದೇಶ ಇವತ್ತು ದೇಶಕ್ಕಷ್ಟೇ ಅಲ್ಲ, ಇವತ್ತು ನಾಡಿನ ಜನತೆ ವಿಶ್ವಾಸದೊಂದಿಗೆ 28ರ ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟದಲ್ಲಿರ್ತಕ್ಕಂಥದ್ದು. ತಾವೆಲ್ಲ ಗಮನಿಸಿದ್ದೀರಿ, ಇವತ್ತು ಯಾವೊಂದು ಕಾಂಗ್ರೆಸ್ನ ನಾಯಕರು ನಮ್ಮ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬಂದರು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ. ಇವತ್ತು ಅವರ ಅಲಯನ್ಸ್ ಪಾರ್ಟ್ನರು ತಮಿಳುನಾಡಿನಲ್ಲಿ DMK ಇವತ್ತೇನು ಸರ್ಕಾರ ಮಾಡ್ತಾ ಇದ್ದಾರೆ, ಅವರು ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ. ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟನ್ನ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಅದಕ್ಕೆ ವಿರೋಧಿಸ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಇವರು ಇಲ್ಲಿ ಮೇಕೆದಾಟು ಕಟ್ತೀವಿ ಅಂಥೇಳಿ ನಮ್ಮ ನೀರು ನಮ್ಮ ಹಕ್ಕು ಅಂದರು. ಈಗ ಅದರ ಬಗ್ಗೆ ಸದ್ದೇ ಇಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ. ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಕಾದಂಥ ಸರ್ಕಾರ ಕದ್ದು ಮುಚ್ಚಿ ಇವತ್ತು ನೀರನ್ನು ತಮಿಳುನಾಡಿಗೆ ಬಿಟ್ಟರು. ಇಂಥ ಒಂದು ಬರಗಾಲದ ಪರಿಸ್ಥಿತಿನಲ್ಲಿ ಒಂದು ನಮ್ಮ ಕಾವೇರಿ ಬೇಸಿನಲ್ಲಿ ಬೆಳೆ ಎಲ್ಲ ಒಣಗಿ ನಿಂತಿದೆ, ದನಕರುಗಳಿಗೆ ನೀರಿಲ್ಲ ಕುಡಿಲಿಕ್ಕೆ. ಅಂಥದ್ರಲ್ಲಿ ನಮ್ಮ ಒಂದು ಭಾಗದ ಜನರಿಗೆ ನೀರನ್ನು ಕೊಡದೆ ಅಲ್ಲೇನು ನೀರನ್ನು ಇವತ್ತು ಯಥೇಚ್ಛವಾಗಿ ಬಿಟ್ಕೊಂಡಿದ್ದಾರೆ. ಇದೆಲ್ಲವನ್ನು ಜನತೆ ಗಮನಿಸಿದ್ದಾರೆ. ಈ ಸರ್ಕಾರ ಒಂದು ಜನವಿರೋಧಿ ಸರ್ಕಾರ. ಅದರಿಂದ ಈ ಸರ್ಕಾರವನ್ನು ಇವತ್ತು ನಾಡಿನ ಯಾವುದೇ ಮೂಲೆಗೆ ಹೋದರೂ ಅವ್ರು ಏನು ಗ್ಯಾರಂಟಿ ಹೇಳ್ತಾರೆ, ಗ್ಯಾರಂಟಿಗಳು ಬರೀ ಬೋಗಸ್ ಗ್ಯಾರಂಟಿಗಳದು. ಗ್ಯಾರಂಟಿಗಳ ಹೆಸರಿನಲ್ಲೂ ಸಹ ಹಣ ಲೂಟಿ ಆಗ್ತಾಯಿದೆ, ಯಾರಿಗೂ ಸಮರ್ಪಕವಾಗಿ ಹಣ ತಲುಪಿಲ್ಲ. ಇದೆಲ್ಲವನ್ನು ನಾವು ಜನತೆ ಮುಂದೆ ಇಡ್ತಕ್ಕಂಥದ್ರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರುಗಳು ಏನು ಒಂದು ಅವರು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ನಾವು ಒಟ್ಟಾಗಿ ಇವತ್ತು ಒಂದು ಪ್ರಿಲಿಮಿನರಿ ಸಭೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆ ನಾವು ಕೂತು ಚರ್ಚೆ ಮಾಡಿದ್ದೇವೆ. ನಾಳೆ ದಿನ ರಾಜ್ಯದ BJPಯ ಮತ್ತು JDSನ ಪ್ರಮುಖ ನಾಯಕರುಗಳು ಇವತ್ತು ಎಲ್ಲರ ಒಂದು ಸಭೆನ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ನಮ್ಮ BJP ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ನಾಳೆ ರ್ಯಾಡಿಸನ್ ಹೋಟೆಲ್ನಲ್ಲಿ 11 ಗಂಟೆಗೆ ನಾವೆಲ್ಲ ಕೂತು ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೋಆರ್ಡಿನೇಷನ್ ಇರಬೇಕು ಆ ಒಂದು ನಿಟ್ಟಿನಲ್ಲಿ ನಾಳೆ ದಿನ ಒಂದು ಸುದೀರ್ಘವಾದಂಥ ಸಭೆಯನ್ನು ಕರೆದಿದ್ದೇವೆ. ಒಟ್ಟಾರೆ ನಮ್ಮ ಗುರಿ 28ಕ್ಕೆ 28 ಗೆಲ್ಲಬೇಕು ಅಂತಕ್ಕಂಥದ್ದು. ಅದರ ಮುಖಾಂತರ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೊರಟಿದ್ದೇವೆ.